ಹಾಯ್ ಹಲೋ ಹಾವೇರಿ ಚಿಕ್ಕ ವಾಹಿನಿಯ ಚೊಕ್ಕ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಮುಲ್ಗುನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 8 ಪ್ರಕರಣಗಳು ದಾಖಲಾಗಿರುತ್ತೆ. ಅದರಲ್ಲಿ 4 ಪ್ರಕರಣಗಳು ಮನೆ ಕಳ್ತನದ ಪ್ರಕರಣಗಳು ದಾಖಲಾಗಿರುತ್ತೆ ಮತ್ತು 4 ಈ ಮೋಟರ್ ಸೈಕಲ್ ಕಳ್ತನದ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ನಮ್ಮ ಲಕ್ಷ್ಮೇಶ್ವರ್ ಮತ್ತು ಮುಲ್ಗುಂದ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರ DSPಯ ನೇತೃತ್ವದಲ್ಲಿ ಒಂದು 4 ತಂಡನ ರಚನೆ ಮಾಡಿ ಈ 4 ತಂಡದಲ್ಲಿ ಅನೇಕ ದರ್ಜೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಮೀಲಾಗಿ ಅದರಲ್ಲಿ ವಿಶೇಷವಾಗಿ ನಾಗರಾಜ್ ಮಡಲಿ CPI ಶಿರಟ್ಟಿ ಮತ್ತು ಸಂಗಮೇಶ್ ಶಿವಯೋಗಿ PI ಮುಲ್ಗುಂದ್ ಮತ್ತು PSIs ಆದ ರಾಠೋಡ್ ಚಿನ್ನಯ್ಯ ಮತ್ತು ನಾಗರಾಜ್ ಮತ್ತು ಸಿಬ್ಬಂದಿಗಳಾದ ಶೇಖ್, ಬಳ್ಳಾರಿ, ನದಾಫ್, ಪಾಂಡುರಂಗ ಮತ್ತು ಕಲ್ಲನವರ್ ಮತ್ತು ಮಧು ಮತ್ತು ಹನುಮಂತ್ ದೊಡ್ಮನಿ ಮತ್ತು ಆನಂದ್ ಸಿಂಗ್ ಮತ್ತು ಸೋಮು ಮತ್ತು ಬಸವರಾಜ್ ಮತ್ತು ನಮ್ಮ ಟೆಕ್ನಿಕಲ್ ಸಿಬ್ಬಂದಿಯಾದ ಗುರು ಮತ್ತು ಸಂಜೀವ್ ಇವರು ವಿಶೇಷವಾಗಿ ಕರ್ತವ್ಯನ ನಿರ್ವಹಿಸಿ ಈ 8 ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣಗಳ ಸಾರಾಂಶ ಏನು ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆದ್ರಹಳ್ಳಿ ಅಂತ ಊರಲ್ಲಿ ಇದೇ ತಿಂಗಳ 1/7/2025 ಸುಮಾರು 11 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯ ಸಮಯದಲ್ಲಿ ಮನೆ ಯಾವುದು ಬೀಗ ಹಾಕಿರುತ್ತೆ, ನಾವೇನು ಹೌಸ್ HPT ಬೈ ನೈಟ್ ಅಂತ ಹೇಳ್ತೀವಿ, ಅಲ್ಲಿ ಬೀಗನ ಹೊಡೆದು ಮನೆ ಕಳ್ಳತನ ಆಗಿರುತ್ತೆ. ಈ ಸಮಯದಲ್ಲಿ ನಮ್ಗೇನು ಕಂಡು ಬರುತ್ತೆ ಅಂತ ಹೇಳಿದ್ರೆ 3 ಜನ ಆರೋಪಿಗಳು ಈ ಒಂದು ಮನೆನ ಬೀಗನ ಹೊಡೆದು ಒಳಗಡೆ ಹೋಗಿ ಒಂದು 15 ಗ್ರಾಮ್ ಚಿನ್ನವನ್ನು ಕಳ್ಳತನ ಮಾಡಿರುತ್ತೆ. ಅದೇ ಊರಲ್ಲಿ ಇನ್ನೊಂದೇನಾಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗ್ರಾಮ್ 1 ಅಂತ ಹೇಳಿ ನಮ್ಮ ಒಂದು ಕಚೇರಿ ಇರುತ್ತೆ. ಆ ಕಚೇರಿಯಲ್ಲಿ ಒಂದು ಲ್ಯಾಪ್ಟಾಪ್ನ ಕೂಡ ಅವರು ಕಳ್ಳತನ ಮಾಡಿರ್ತಾರೆ. ಇದು ಮುಂದುವರೆದಾಗಿ ಅವರು ಒಂದು ಪಲ್ಸರ್ ಬೈಕ್ನ ಕೂಡ ಕಳ್ಳತನ ಮಾಡಿರ್ತಾರೆ. ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶಿರಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನ್ನೊಂದು ಬೈಕ್ ಕಳ್ಳತನ ಆಗುತ್ತೆ. ಈ ಹೀರೋ ಹೋಂಡಾ ಡಿಲಕ್ಸ್ ಅಂತ ಹೇಳಿ ಅದ್ರ ಕಳ್ಳತನ ಆಗಿರುತ್ತೆ. ಮುಂದುವರೆದು ಮುಂಡರ್ಗಿಯಲ್ಲಿ ಕೂಡ ಹಳ್ಳಿಕೆರೆ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿ ಮತ್ತೆ ಒಂದು ಬೈಕ್ ಕಳ್ಳತನ ಆಗಿರುತ್ತೆ. ಇದಕ್ಕೆ ಮುಂದುವರೆದು ಮುಂಡರ್ಗಿಯಲ್ಲಿ ಹಮ್ಮರ್ಗಿ ಅಂತ ಹೇಳಿ ಒಂದು ಜಾಗದಲ್ಲಿ ಇನ್ನೊಂದು ಪಲ್ಸರ್ ಬೈಕ್ ಕಳ್ಳತನ ಆಗಿರುತ್ತೆ. ಇದರ ನಂತರ ಶಿರಟ್ಟಿಯಲ್ಲಿ ಕೆರೆಹಳ್ಳಿ ತಾಂಡ ಅಂತ ಹೇಳಿದೆ, ಅಲ್ಲಿ ಮತ್ತೆ ಒಂದು ಮನೆ ಯಾವುದು ಬೀಗ ಹಾಕಿರುತ್ತೆ, ಅಲ್ಲಿ ಕೂಡ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ಸುಮಾರು 3.5 ತೊಲೆ ಬಂಗಾರನ ಯಾರು ಈ ಆರೋಪಿಗಳು ಕಳ್ಳತನ ಮಾಡಿರ್ತಾರೆ. ಇದು 3.5 ತೊಲೆ ಅಂತ ಹೇಳಿದ್ರೆ ಒಂದು 35 ಗ್ರಾಮ್ ಆಗುತ್ತೆ. ಅದಾದ ನಂತರ ಮುಲ್ಗುಂದಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ, ಇದು ಕೂಡ ಮನೆ ಕಳ್ಳತನ ಆಗಿರುತ್ತೆ. ಇಲ್ಲಿ ಸುಮಾರು 25 ಗ್ರಾಮ್ ಬಂಗಾರ ಮತ್ತು 150 ಗ್ರಾಮ್ ಬೆಳ್ಳಿ ಇದು ಕಳ್ಳತನ ಆಗಿರುತ್ತೆ. ಮತ್ತು ಮುಲ್ಗುಂದ್ ಟೌನಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ, ಇದು ಮನೆ ಕಳ್ಳತನದ ಪ್ರಕರಣ. ಇದರಲ್ಲಿ 100 ಗ್ರಾಮ್ ಅಷ್ಟು ಚಿನ್ನ ಕಳ್ಳತನ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ 8 ಪ್ರಕರಣಗಳು ವಿಶೇಷವಾಗಿ ಒಂದಾದ್ಮೇಲೆ ಒಂದು ಆಗಿರೋದ್ರಿಂದ ಇದು ಭಾಳ ಗಂಭೀರವಾಗಿ ನಮ್ಮವರು ಪರಿಗಣಿಸಿ ಈ ತಂಡಗಳನ್ನ ರಚನೆ ಮಾಡಿರ್ತಾರೆ. ತಂಡಗಳನ್ನ ರಚನೆ ಮಾಡಿ ನಮ್ಮವರು ಸತತವಾಗಲಿ ಹಗಲು ಮತ್ತು ರಾತ್ರಿ ಕೆಲಸ ಮಾಡಿ ವಿಶೇಷವಾಗಿ ಟೆಕ್ನಿಕಲ್ ಹೆಲ್ಪ್ನ ಅವರು ಪರಿಗಣಿಸಿ ಮತ್ತು ಲೋಕಲ್ ಇಂಟೆಲಿಜೆನ್ಸು ಮತ್ತು ಸ್ಟೇಟ್ ಇಂಟೆಲಿಜೆನ್ಸು ಮತ್ತು ಫಿಂಗರ್ ಪ್ರಿಂಟ್ ಆಗಿರಲಿ ಮತ್ತು ವಿಶೇಷವಾಗಿ ನಮ್ಮದು ಲೋಕಲ್ ಇಂಟ್ ಮಾಹಿತಿನ ಅವರು ಸಂಗ್ರಹಿಸಿ ಇದರಲ್ಲಿ ಈ ಪ್ರಕರಣನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ಆ ನಿಟ್ಟಲ್ಲಿ ನಾನು ನಮ್ಮ ಎಲ್ಲ ತಂಡದವ್ರಿಗೂ ನಾನು ವಂದನೆನ ಅರ್ಪಿಸ್ತೀನಿ ಮತ್ತು ಅವರಿಗೆ ಒಂದು ನಗದು ಬಹುಮಾನ ಕೂಡ ನಾನು ಮುಂದಿನ ದಿನಗಳಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ. ಈ ಎಲ್ಲ ಪ್ರಕರಣದಲ್ಲಿ ಒಟ್ಟು 122.5 ಗ್ರಾಮ್ಸ್ 122.5 ಗ್ರಾಮ್ ಅಷ್ಟು ಚಿನ್ನನ ನಾವು ರಿಕವರಿ ಮಾಡಿರ್ತೀವಿ. ಇದ್ರದ್ದು ಮೊತ್ತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸುಮಾರು 12 ಲಕ್ಷ ರೂಪಾಯಿ ಅಷ್ಟು ನಮಗೆ ರಿಕವರಿ ಆಗಿರುತ್ತೆ. ಇದ್ರ ಜೊತೆಗೆ ನಾವು 4 ಬೈಕ್ಸ್ನ ರಿಕವರಿ ಮಾಡಿದ್ದೀವಿ, ಇದ್ರದ್ದು ಮೊತ್ತ ಒಂದು 2 ಲಕ್ಷ ರೂಪಾಯಿ ಆಗಿರುತ್ತೆ. ಮತ್ತು 150 ಗ್ರಾಮ್ ಬೆಳ್ಳಿನ ಕೂಡ ನಾವು ಇದು ಮಾಡಿರ್ತೀವಿ, ಅದ್ರದ್ದು ಒಂದು 11,000 ರೂಪಾಯಿ ಮೌಲ್ಯ ಆಗಿರುತ್ತೆ. ಮತ್ತು 2 ಲ್ಯಾಪ್ಟಾಪ್ ಅದ್ರದ್ದು 22,000 ಮತ್ತು ಮೊಬೈಲ್ಸ್ 2 ಅದ್ರದ್ದು 2,000 ರೂಪಾಯಿ ಅಷ್ಟು ಮೊತ್ತ ಆಗಿರುತ್ತೆ. ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.